ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ ಪಾಟೀಲ್. ಪ್ರತಿದಿನದಂತೆ ಇವತ್ತು ಕೂಡ ಪ್ರಜಾವಾಣಿ ಪತ್ರಿಕೆಯ ಓದು. ಕೆಲವೊಂದಿಷ್ಟು ಮುಖ್ಯವಾದ ಸಂಗತಿಗಳನ್ನ ನಾವು ಇಲ್ಲಿ ಓದೋಣ. ಮೊನ್ನೆ ಆಗಸ್ಟ್ 27ರಂದು ನಡೆದಂತಹ KPSC ಎಕ್ಸಾಮ್ ನಲ್ಲಿ ನಡೆದಂತಹ ಅನುವಾದದ ಎಡವಟ್ಟುಗಳನ್ನ ಸರಿಪಡಿಸೋದಕ್ಕಾಗಿ ಮರು ಪರೀಕ್ಷೆಗೆ ಸರ್ಕಾರ ಸೂಚನೆ ನೀಡಿದೆ ಅನ್ನೋದು ಈ ದಿನಪತ್ರಿಕೆಯ ಮೊದಲನೇ ಪುಟದಲ್ಲಿ ಬಂದಿದೆ. ಅನುವಾದದ ಎಡವಟ್ಟಿನ ಸಲುವಾಗಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗೆ ತರಾಟೆ, ಮರು ಪರೀಕ್ಷೆಗೆ ಸೂಚನೆ. ಇನ್ನು ಪರೀಕ್ಷೆಯಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ರು, ಎಷ್ಟು ಜನ ಪರೀಕ್ಷೆನ ಬರೆದಿದ್ರು, ಎಷ್ಟು ಜನಕ್ಕೆ ಮರು ಪರೀಕ್ಷೆಗೆ ಅಲೋ ಮಾಡ್ತಾರೆ ಅನ್ನೋದು ಇಲ್ಲಿ ಬರೆದಿದ್ದಾರೆ. KPSC ನಡೆಸಿದ ಪರೀಕ್ಷೆಗೆ ಒಟ್ಟು 4 ಕೋಟಿಯಿಂದ 5 ಕೋಟಿವರೆಗೂ ವೆಚ್ಚ ಆಗಿದೆ. ಆಗಸ್ಟ್ 27ರಂದು ನಡೆದಂತಹ KPSC ಎಕ್ಸಾಮ್ಗೆ ಖರ್ಚು ಮಾಡಿದ್ದು ಸರ್ಕಾರ 4 ಕೋಟಿಯಿಂದ 5 ಕೋಟಿಯಷ್ಟು. ಗ್ರೂಪ್ ಎ ವೃಂದದ 159, ಗ್ರೂಪ್ ಬಿ ವೃಂದದ 225, ಒಟ್ಟಾಗಿ 384 ಹುದ್ದೆಗಳಿಗೆ ಒಟ್ಟು ಎಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದ್ರು? 2,10,916 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದ್ರು. ಆಗಸ್ಟ್ 27ರಂದು ನಡೆದಂತಹ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳ ಸಂಖ್ಯೆ 1,31,885. ಒಟ್ಟು 62.52% ಅಭ್ಯರ್ಥಿಗಳು ಅಪ್ಲೈ ಮಾಡಿದಂತಹ ಅಭ್ಯರ್ಥಿಗಳಲ್ಲಿ 62% ಮಂದಿ ಪರೀಕ್ಷೆಗೆ ಹಾಜರಾಗಿದ್ರು. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಟ್ಟು 564 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. ಹಿಂದೆ ನಡೆದ ಪರೀಕ್ಷೆಗೆ ಹಾಜರಾದವರಿಗೆ ಮಾತ್ರ ಮುಂದೆ ನಡೆಯುವ ಪರೀಕ್ಷೆಯಲ್ಲಿ ಅಲೋ ಮಾಡ್ತಾರೆ ಅನ್ನುವ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಲಿಖಿತವಾಗಿದೆ. ಇಲ್ಲಿ ಖರ್ಚಾಗಿದ್ದು ಪರೀಕ್ಷೆಗೆ 4ರಿಂದ 5 ಕೋಟಿಯಷ್ಟು 2,10,916 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ 62.52% ಅಂದ್ರೆ 1,31,885 ಮಂದಿ ಹಾಜರಾಗಿದ್ರು. ಆಗಸ್ಟ್ 27ರಂದು ನಡೆದಿತ್ತು. ಹಾಗೆ ಆ 62.52% ಅಭ್ಯರ್ಥಿಗಳಿಗೆ ಮಾತ್ರ ಮರು ಪರೀಕ್ಷೆಗೆ ಅವಕಾಶವನ್ನ ನೀಡ್ತಾರೆ ಅನ್ನೋದು ಇಲ್ಲಿ ಲಿಖಿತವಾಗಿದೆ. ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ನೇಮಕಾತಿಗೆ 2 ತಿಂಗಳ ಒಳಗೆ ಮರುಪರೀಕ್ಷೆ ನಡೆಸುವಂತೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ನಿನ್ನೆ ಅವರು ಟ್ವೀಟ್ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮರು ಪರೀಕ್ಷೆ ನಡೆಸೋದು ಈ 2 ತಿಂಗಳು ಮುಂದೆ ಬರುವಂತಹ 2 ತಿಂಗಳಲ್ಲಿ ಮರು ಪರೀಕ್ಷೆಯನ್ನ ನಡೆಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಹುದ್ದೆಗಳ ನೇಮಕಾತಿಗೆ ಆಗಸ್ಟ್ 27ರಂದು KPSC ಪೂರ್ವಭಾವಿ ಪರೀಕ್ಷೆ ನಡೆಸಿತ್ತು. ಆದರೆ ಪ್ರಶ್ನೆ ಪತ್ರಿಕೆ 1 ಮತ್ತು 2ರಲ್ಲಿ ಪ್ರಶ್ನೆಗಳನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡುವಲ್ಲಿ ಎಡವಟ್ಟು ಆಗಿತ್ತು. ಹಲವಾರು ತಪ್ಪುಗಳನ್ನ ಎಸಗಿದ್ರು. ಕೆಲವು ಪ್ರಶ್ನೆಗಳು ಮತ್ತು ಉತ್ತರದ ಆಯ್ಕೆಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ತದ್ವಿರುದ್ಧ ಆಗಿದ್ವು. ಇನ್ನು ಕೆಲವು ಪ್ರಶ್ನೆಗಳು ಉತ್ತರದ ಆಯ್ಕೆಗಳಿಗೆ ಅರ್ಥವೇ ಇಲ್ಲದಂತೆ ಇತ್ತು. ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಗಳಲ್ಲಿನ ತಪ್ಪುಗಳನ್ನು ಉಲ್ಲೇಖಿಸಿ ವಾಟ್ಸಪ್ ಗ್ರೂಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ಪೋಸ್ಟ್ಗಳನ್ನ ಮಾಡಿದ್ರು. ನಮಗೆ ಅನ್ಯಾಯ ಆಗಿದೆ, ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ರಕ್ಷಣಾ ವೇದಿಕೆ, ಇನ್ನು ಹಲವಾರು ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಈ ಒಂದು ಹೋರಾಟಕ್ಕೆ ಧ್ವನಿಗೂಡಿಸಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲಿ KPSC ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಕಾರ್ಯದರ್ಶಿಯಾಗಿರುವಂತಹ ರಾಕೇಶ್ ಕುಮಾರ್ ಅವರನ್ನ ಸೋಮವಾರ ಭೇಟಿಯಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂತಹ ಗೊಂದಲ, ಎಡವಟ್ಟುಗಳ ಸಂಬಂಧಿಸಿದಂತೆ ಹಲವಾರು ವಿಚಾರಗಳನ್ನ ಮಾಡಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಅವಾಂತರಕ್ಕೆ ಕಾರಣರಾದವರ ಮೇಲೆ ಸೂಕ್ತ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕು ಅನ್ನೋದನ್ನ ಅವರು ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಮುಂದೆ 2 ತಿಂಗಳಲ್ಲಿ ಮರುಪರೀಕ್ಷೆಯನ್ನ ನಡೆಸಿ ಅನ್ಯಾಯ ಆದಂತಹ ಅಭ್ಯರ್ಥಿಗಳಿಗೆ ನ್ಯಾಯವನ್ನ ಒದಗಿಸಬೇಕು ಅನ್ನುವಂತ ಡಿಸ್ಕಷನ್ ಅಲ್ಲಿ ನಡೆದಿದೆ.